ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ರಸ್ತೆಗೆ ಜಮೀನು ಕೊಟ್ಟ ರೈತರಿಗೆ ನಗದು ಬದಲು ನಿವೇಶನ ಆಫರ್. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ಗೆ ಭೂಮಿ ನೀಡಿರುವ ರೈತರು ಸೂಕ್ತ ಪರಿಹಾರ ಆಗ್ರಹಿಸಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಇದೀಗ ನಗದು ನೀಡುವ ಬದಲು ಸೈಟ್ ನೀಡಲು ನಿರ್ಧರಿಸಿದೆ. ಇದಕ್ಕಾಗಿ ಹೊಸ ಜಾಗಕ್ಕೆ ಹುಡುಕಾಟ ನಡೆಸಿದ್ದು ಅಭಿವೃದ್ಧಿ ಪಡಿಸಿದ ಬಡಾವಣೆ ನಿವೇಶನ ಹಂಚಿಕೆ ಮಾಡಲು ತೀರ್ಮಾನಿಸಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರು ಗ್ರಾಮಾಂತರ, ಕನಕಪುರ, ತುಮಕೂರು ರಸ್ತೆ, ಆನೇಕಲ್ ಅಥವಾ ಬಿಡದಿ ಸಮೀಪ ದೊಡ್ಡ ಜಾಗಕ್ಕಾಗಿ ಹುಡುಕಾಟ ನಡೆದಿದೆ ಎಂದು ಮೂಲಗಳು ತಿಳಿಸಿವೆ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ರಸ್ತೆ ಪಿಆರ್ಆರ್ ನಿರ್ಮಾಣಕ್ಕೆ ಭೂಮಿ ಬಿಟ್ಟು ಕೊಟ್ಟಿರುವ ರೈತರಿಗೆ ನಗದು ಪರಿಹಾರದ ಬದಲಿಗೆ ಅಭಿವೃದ್ಧಿಪಡಿಸಿದ ಬಡಾವಣೆಯಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಲು ಬಿಡಿಎ ತೀರ್ಮಾನಿಸಿದೆ. ಇದಕ್ಕಾಗಿಯೇ ಪ್ರತ್ಯೇಕ ಬಡಾವಣೆ ನಿರ್ಮಿಸಲು ಜಮೀನಿನ ಹುಡುಕಾಟ ನಡೆಸಲಾಗುತ್ತಿದೆ. ಸಿಲಿಕಾನ್ ಸಿಟಿಯಲ್ಲೊಂದು ಸೂರು ಇಲ್ಲವೇ ನಿವೇಶನ ಹೊಂದಬೇಕೆಂಬುದು ಲಕ್ಷಾಂತರ ಮಂದಿಯ ಕನಸು. ಅದರಲ್ಲೂ ಸರಕಾರಿ ಅಂಗ ಸಂಸ್ಥೆಯಾದ ಬಿಡಿಎ ನಿರ್ಮಿಸಿರುವ ಬಡಾವಣೆಯಲ್ಲಿ ನಿವೇಶನ ಖರೀದಿಸಬೇಕೆಂದು ಹಂಬಲಿಸುವವರ ಸಂಖ್ಯೆಯೇ ಅಧಿಕ. ಹೀಗಾಗಿ ಪ್ರಾಧಿಕಾರವು ಹೊರವಲಯದಲ್ಲಿ ಹೊಸದಾಗಿ ಬಡಾವಣೆಗಳನ್ನು ನಿರ್ಮಿಸಲು ಯೋಜನೆ ರೂಪಿಸಿದೆ. ಈ ಹಿನ್ನೆಲೆಯಲ್ಲಿ ಹೊರವಲಯದ ಕನಕಪುರ ರಸ್ತೆ, ಬನ್ನೇರುಘಟ್ಟ ರಸ್ತೆ, ತುಮಕೂರು ರಸ್ತೆ ಸೇರಿದಂತೆ ಇತರೆ ಜಮೀನು ಹುಡುಕಾಟ ನಡೆಸುತ್ತಿದೆ. ತುಮಕೂರು ರಸ್ತೆಯಿಂದ ಹೊಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ 100 ಮೀಟರ್ ಅಗಲವುಳ್ಳ 8 ಪಥದ ಬಿಬಿಸಿ ರಸ್ತೆ ನಿರ್ಮಾಣಕ್ಕೆ ರೈತರಿಂದ ಸುಮಾರು 2596 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಈ ಯೋಜನೆಗೆ 27,000 ಕೋಟಿ ರೂಪಾಯಿ ವೆಚ್ಚವಾಗಬಹುದೆಂದು ಅಂದಾಜಿಸಲಾಗಿದೆ. ಭೂಸ್ವಾಧೀನಕ್ಕಾಗಿಯೇ ಸಾವಿರಾರು ಕೋಟಿ ರೂಪಾಯಿಗಳ ಅಗತ್ಯವಿದೆ. ಆದರೆ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿಗೆ ನಗದು ಪರಿಹಾರ ನೀಡುವುದು ಕಷ್ಟಸಾಧ್ಯ. ಹೀಗಾಗಿ ಪಿಆರ್ಆರ್ಗೆ ಭೂಮಿ ಬಿಟ್ಟುಕೊಟ್ಟಿರುವವರಿಗೆ ನಗದು ಪರಿಹಾರದ ಬದಲಿಗೆ ಅಭಿವೃದ್ಧಿಪಡಿಸಿದ ಬಡಾವಣೆಯಲ್ಲಿ ನಿವೇಶನಗಳನ್ನು ಹಂಚಲು ತೀರ್ಮಾನಿಸಲಾಗಿದೆ. ನಗರದಲ್ಲಿ ಬಡಾವಣೆ ನಿರ್ಮಿಸಬೇಕಾದರೆ ಬರೋಬ್ಬರಿ 2,000–3,000 ಸಾವಿರ ಎಕರೆ ಜಾಗ ಬೇಕಾಗುತ್ತದೆ. ಅಷ್ಟು ಭೂಮಿ ಬೆಂಗಳೂರಿನಲ್ಲಿಲ್ಲ. ಹೀಗಾಗಿ ಹೊರವಲಯದಲ್ಲಿ ಬಡಾವಣೆ ನಿರ್ಮಿಸಿ ಅಲ್ಲಿ ನಿವೇಶನಗಳನ್ನು ಹಂಚುವ ಇರಾದೆ ಪ್ರಾಧಿಕಾರದ್ದು. ಡಾಕ್ಟರ್ ಕೆ. ಶಿವರಾಮ ಕಾರಂತ ಬಡಾವಣೆಯ ನಿರ್ಮಾಣವು ಸದ್ಯ ಪೂರ್ಣಗೊಳ್ಳುವ ಹಂತ ತಲುಪಿದೆ. ಅದು ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಕಾಮಗಾರಿಗೆ ವೇಗ ನೀಡಿ ಪೂರ್ಣಗೊಳಿಸಲಾಗುತ್ತಿದೆ. ಸ್ವಾಧೀನಪಡಿಸಿಕೊಂಡಿರುವ 3,546 ಎಕರೆ ಪೈಕಿ 2,782 ಎಕರೆಯಲ್ಲಿ ನಿವೇಶನಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿ 34,000 ನಿವೇಶನಗಳನ್ನು ವಿಂಗಡಿಸುತ್ತಿದ್ದರೂ ಭೂಮಿ ಬಿಟ್ಟುಕೊಟ್ಟ ರೈತರಿಗೆ ಹಂಚಿಕೆ ಮಾಡಿದ ಮೇಲೆ ಉಳಿಯುವ ನಿವೇಶನಗಳ ಸಂಖ್ಯೆ ಕೇವಲ 10,000 ಮಾತ್ರ. ಹೀಗಾಗಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಗ್ರಾಹಕರ ಬೇಡಿಕೆ ಈಡೇರಿಸಲು ಬಿಡಿಎ ಇದೀಗ ಬೆಂಗಳೂರು ಹೊರವಲಯದಲ್ಲಿ ಜಾಗ ಹುಡುಕಾಟ ಆರಂಭಿಸಿದೆ. ಬಡಾವಣೆಯ ನಿರ್ಮಾಣವು ಸದ್ಯ ಪೂರ್ಣಗೊಳ್ಳುವ ಹಂತ ತಲುಪಿದೆ. ಅದು ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಕಾಮಗಾರಿಗೆ ವೇಗ ನೀಡಿ ಪೂರ್ಣಗೊಳಿಸಲಾಗುತ್ತಿದೆ. ಸ್ವಾಧೀನಪಡಿಸಿಕೊಂಡಿರುವ 3,546 ಎಕರೆ ಪೈಕಿ 2,782 ಎಕರೆಯಲ್ಲಿ ನಿವೇಶನಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿ 34,000 ನಿವೇಶನಗಳನ್ನು ವಿಂಗಡಿಸುತ್ತಿದ್ದರೂ ಭೂಮಿ ಬಿಟ್ಟುಕೊಟ್ಟ ರೈತರಿಗೆ ಹಂಚಿಕೆ ಮಾಡಿದ ಮೇಲೆ ಉಳಿಯುವ ನಿವೇಶನಗಳ ಸಂಖ್ಯೆ ಕೇವಲ 10,000 ಮಾತ್ರ. ಹೀಗಾಗಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಗ್ರಾಹಕರ ಬೇಡಿಕೆ ಈಡೇರಿಸಲು ಬಿಡಿಎ ಇದೀಗ ಬೆಂಗಳೂರು ಹೊರವಲಯದಲ್ಲಿ ಜಾಗ ಹುಡುಕಾಟ ಆರಂಭಿಸಿದೆ. ಬಡಾವಣೆಗಾಗಿ ಎಲ್ಲೆಲ್ಲಿ ಜಾಗ ಹುಡುಕಾಟ? ಬೆಂಗಳೂರು ಗ್ರಾಮಾಂತರ, ಕನಕಪುರ, ತುಮಕೂರು ರಸ್ತೆ, ಆನೇಕಲ್ ಅಥವಾ ಬಿಡದಿ ಸಮೀಪದಲ್ಲಿ ಜಮೀನು ಹುಡುಕಾಟ ನಡೆಸಲಾಗುತ್ತಿದೆ ಎನ್ನುತ್ತಾರೆ ಬಿಡಿಎ ಹಿರಿಯ ಅಧಿಕಾರಿಯೊಬ್ಬರು. ಈವರೆಗೆ 1.30 ಲಕ್ಷ ನಿವೇಶನಗಳ ಹಂಚಿಕೆ ಆಗಿದೆ. ಬಿಡಿಎ ಆರಂಭದಿಂದ ಈವರೆಗೆ 64 ಬಡಾವಣೆಗಳನ್ನು ನಿರ್ಮಿಸಿದ್ದು ಒಟ್ಟಾರೆ 1.30 ಲಕ್ಷ ನಿವೇಶನಗಳನ್ನು ಹಂಚಿಕೆ ಮಾಡಿದೆ. ಸುಮಾರು 20,000 ನಿವೇಶನಗಳಿಗೆ ಸಂಬಂಧಿಸಿದ ವ್ಯಾಜ್ಯವು ಇತ್ಯರ್ಥವಾಗಿಲ್ಲ. ವಿವಾದಿತ ಜಮೀನಿಗೆ ಸಂಬಂಧಿಸಿದಂತೆ ಮಾಲೀಕರು ಒಪ್ಪಿದರೆ %40 ಪರಿಹಾರ ಕೊಡಲು ನಿರ್ಧರಿಸಲಾಗಿದೆ ಎಂದು ಬಿಡಿಎ ಎಂಜಿನಿಯರ್ ಸದಸ್ಯ ಡಾಕ್ಟರ್ ಎಚ್. ಆರ್. ಶಾಂತರಾಜಣ್ಣ ತಿಳಿಸಿದರು. 15,800 ಫ್ಲ್ಯಾಟ್ಗಳ ನಿರ್ಮಾಣ. ಬಿಡಿಎ 16,000 ಫ್ಲ್ಯಾಟ್ಗಳನ್ನು ನಿರ್ಮಿಸುವ ಗುರಿ ಹೊಂದಿತ್ತು. ಅದರಂತೆ 15,800 ಫ್ಲ್ಯಾಟ್ಗಳನ್ನು ನಿರ್ಮಿಸಲಾಗಿದೆ. ಈ ಪೈಕಿ 5,900 ಫ್ಲ್ಯಾಟ್ಗಳ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ. 9,600 ಫ್ಲ್ಯಾಟ್ಗಳು ಸಿದ್ಧವಾಗಿವೆ. ಇದರಲ್ಲಿ 8,700 ಫ್ಲ್ಯಾಟ್ಗಳು ಮಾರಾಟವಾಗಿವೆ. 1,300 ಫ್ಲ್ಯಾಟ್ಗಳು ಮಾರಾಟವಾಗಿಲ್ಲ. ಆರಂಭದಲ್ಲೇ ಪರಿಹಾರ ಕೊಡಿ ಎಂದ ಜನ. ಬಿಡಿಎ ಯಾವುದೇ ಲೇಔಟ್ ನಿರ್ಮಾಣದ ಯೋಜನೆಯನ್ನು ಕೈಗೆತ್ತಿಕೊಂಡರೆ ಕನಿಷ್ಠ 1ರಿಂದ 1.5 ದಶಕ ತೆಗೆದುಕೊಳ್ಳುತ್ತದೆ. ಆದರೆ ಇದಕ್ಕೂ ಮೊದಲೇ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಅಧಿಸೂಚನೆ ಹೊರಡಿಸುತ್ತದೆ. ಆರಂಭದಲ್ಲೇ ಪರಿಹಾರವನ್ನು ಕೊಡುವುದಿಲ್ಲ. ಅತ್ತ ರೈತರಿಗೆ ತಮ್ಮ ಭೂಮಿಯಲ್ಲಿ ಯಾವುದೇ ಬೆಳೆ ಬೆಳೆಯಲು ಆಗಲ್ಲ. ಆ ಭೂಮಿಯನ್ನು ಅನುಭವಿಸುವ ಹಕ್ಕನ್ನೇ ಕಸಿದು ಬಿಡುತ್ತಾರೆ. ಪರಿಹಾರ ನೀಡುವ ವೇಳೆಗೆ ಭೂಮಿ ಬೆಲೆ ಗಗನಕ್ಕೇರಿರುತ್ತದೆ. ಆದರೆ
ನಮಗೆ ಅದಕ್ಕೆ ತಕ್ಕಂತೆ ಪರಿಹಾರ ನೀಡದೆ ತೀರಾ ಅತಂತ್ರ ಸ್ಥಿತಿಗೆ ದೂಡುತ್ತದೆ. ಹೀಗಾಗಿ ಬಿಡಿಎ ಆರಂಭದಲ್ಲೇ ಭೂಮಾಲೀಕರಿಗೆ ಪರಿಹಾರ ಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬಿಡಿಎಗೆ ಯಾರೂ ಭೂಮಿ ಕೊಡುವುದಿಲ್ಲ ಎಂದು ಸೋಮಶೆಟ್ಟಿಹಳ್ಳಿ ಕಾರಂತ ಬಡಾವಣೆ ರೈತರಾದ ಶಿವಕುಮಾರ್, ಭದ್ರಪ್ಪ, ನಾರಾಯಣಸ್ವಾಮಿ ಮತ್ತಿತರರು ಬಿಡಿಎಗೆ ಎಚ್ಚರಿಕೆ ನೀಡಿದ್ದಾರೆ. ಸಂಪುಟದಲ್ಲಿ ಚರ್ಚಿಸಿ ಪರಿಹಾರ. ಡಿಸಿಎಂ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಬಿಬಿಸಿ ನಿರ್ಮಾಣಕ್ಕೆ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿಗೆ ಹೆಚ್ಚಿನ ಪರಿಹಾರ ನೀಡಲು ತೀರ್ಮಾನಿಸಲಾಗಿದೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಭಿನ್ನ ವಿಷಯಗಳು